ಸಾಕಷ್ಟು ಕಡೆಗಳು ಈಗಾಗಲೇ ಒಂದು ಖಾಸಗಿ FSL ರಿಪೋರ್ಟ್ ಹೇಳ್ತಾ ಇದೆ, ಪಾಕಿಸ್ತಾನ ಪರ ಜಿಂದಾಬಾದ್ ಹೇಳಿರುವಂಥದ್ದು ಮಾತು. ಸೊ ನೋಡಿ, ಇವೆಲ್ಲ ಸತ್ಯಕ್ಕೆ ದೂರವಾದಂಥದ್ದು. ಏನಾದರೂ ಆ ರೀತಿ ಇದ್ದರೆ ನಾವು ಒಕ್ಕರಳಿಂದ ನಾವು ಅಧಿವೇಶನದಲ್ಲಿ ಹೇಳಿದ್ದೀವಿ. ಅಧಿವೇಶನದಲ್ಲಿ ನಾವು ಕಾಂಗ್ರೆಸ್ನವರು ಅಂಥವ್ರಿದ್ದರೆ ಅವ್ರಿಗೆ ಶಿಕ್ಷೆ ಕೊಡ್ಬೋದು, ಏನು ಶಿಕ್ಷೆ ಕಠಿಣವಾದಂಥ ಶಿಕ್ಷೆ ಕೊಡ್ಬೋದು ಅಂಥೇಳಿ. ಯಾಕಂದ್ರೆ ನಾವೆಲ್ಲ ಈ ದೇಶದಲ್ಲಿ ಹುಟ್ಟಿದಂಥವ್ರು, ಈ ದೇಶ ಪ್ರೇಮ ಉಳ್ಳಂಥವ್ರು ನಾವೆಲ್ಲರೂ ಕೂಡ, ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥವ್ರು ನಾವೆಲ್ಲರೂ ಕೂಡ. ನಮಗೂ ಪಾಕಿಸ್ತಾನಕ್ಕೆ ಏನು ವಿಶ್ವಾಸ ಇದೆ? ಅಲ್ಲ, ಸರ್ಕಾರ ಮೊದಲೇ ಡಿಪೆಂಡ್ ಮಾಡ್ಕೊಳ್ಳೋಕೆ ಅವ್ರು ಕೂಗೇ ಇಲ್ಲ ಅನ್ನುವಂಥದ್ದು. FSL ರಿಪೋರ್ಟ್ ಬಂದಿಲ್ಲ, ಬರಲಿ, ಸತ್ಯಾಸತ್ಯತೆ ಗೊತ್ತಾಗಬೇಡ್ದ. ಸುಮ್ಮನೆ ಯಾರಿಗೂ ಅಮಾಯಕರಿಗೆ ಶಿಕ್ಷೆ ಕೊಡೋಕ್ಕಾಗ್ತದ? ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು ಅನ್ನೋದನ್ನು ಒಂದು ಸತ್ಯಾಸತ್ಯತೆ ಹೊರಗಡೆ ಬಂದಮೇಲೆ ಏನೇ ಶಿಕ್ಷೆ ಕೊಡಬೇಕಾದ್ರೂ ಅದಕ್ಕೆ ಒಂದು ವ್ಯವಸ್ಥಿತವಾದಂಥ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕಲ್ಲ. ಅದನ್ನು ನಾವೆಲ್ಲ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಅದಕ್ಕೆ ನಾವು ಒಕ್ಕಲಿಂದ ಹೇಳಿದ್ದೀವಿ. ಎಲ್ಲಿ ಹೇಳಿದ್ದೀವಿ? ಸದನದಲ್ಲಿ ಹೇಳಿದ್ದೀವಿ. ಸದನದಲ್ಲಿ, ಗೌರವಾನ್ವಿತ ಸದನದಲ್ಲಿ ನಾವೆಲ್ಲರೂ ಕೂಡ ಹೇಳಿದ್ದೀವಿ. ಆ ನಿಟ್ಟಿನಲ್ಲಿ ಏನು ಬೇಕಾದ್ರೂ ಕ್ರಮ ತಗೊಳ್ಬೋದು, ಯಾರಿದ್ರೂ ಮುಲಾಜಿಲ್ಲ. ಸಾಕಷ್ಟು ಕಡೆಗಳು ಈಗಾಗಲೇ ಒಂದು ಖಾಸಗಿ FSL ರಿಪೋರ್ಟ್ ಹೇಳ್ತಾ ಇದೆ, ಪಾಕಿಸ್ತಾನ ಪರ ಜಿಂದಾಬಾದ್ ಹೇಳಿರುವಂಥದ್ದು ಮಾತು. ಸೊ ನೋಡಿ, ಇವೆಲ್ಲ ಸತ್ಯಕ್ಕೆ ದೂರವಾದಂಥದ್ದು. ಏನಾದರೂ ಆ ರೀತಿ ಇದ್ದರೆ ನಾವು ಒಕ್ಕರಳಿಂದ ನಾವು ಅಧಿವೇಶನದಲ್ಲಿ ಹೇಳಿದ್ದೀವಿ. ಅಧಿವೇಶನದಲ್ಲಿ ನಾವು ಕಾಂಗ್ರೆಸ್ನವರು ಅಂಥವ್ರಿದ್ದರೆ ಅವ್ರಿಗೆ ಶಿಕ್ಷೆ ಕೊಡ್ಬೋದು, ಏನು ಶಿಕ್ಷೆ ಕಠಿಣವಾದಂಥ ಶಿಕ್ಷೆ ಕೊಡ್ಬೋದು ಅಂಥೇಳಿ. ಯಾಕಂದ್ರೆ ನಾವೆಲ್ಲ ಈ ದೇಶದಲ್ಲಿ ಹುಟ್ಟಿದಂಥವ್ರು, ಈ ದೇಶ ಪ್ರೇಮ ಉಳ್ಳಂಥವ್ರು ನಾವೆಲ್ಲರೂ ಕೂಡ, ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥವ್ರು ನಾವೆಲ್ಲರೂ ಕೂಡ. ನಮಗೂ ಪಾಕಿಸ್ತಾನಕ್ಕೆ ಏನು ವಿಶ್ವಾಸ ಇದೆ? ಅಲ್ಲ, ಸರ್ಕಾರ ಮೊದಲೇ ಡಿಪೆಂಡ್ ಮಾಡ್ಕೊಳ್ಳೋಕೆ ಅವ್ರು ಕೂಗೇ ಇಲ್ಲ ಅನ್ನುವಂಥದ್ದು. FSL ರಿಪೋರ್ಟ್ ಬಂದಿಲ್ಲ, ಬರಲಿ, ಸತ್ಯಾಸತ್ಯತೆ ಗೊತ್ತಾಗಬೇಡ್ದ. ಸುಮ್ಮನೆ ಯಾರಿಗೂ ಅಮಾಯಕರಿಗೆ ಶಿಕ್ಷೆ ಕೊಡೋಕ್ಕಾಗ್ತದ? ಯಾರು ಮಾಡಿದ್ರು, ಎಲ್ಲಿ ಮಾಡಿದ್ರು ಅನ್ನೋದನ್ನು ಒಂದು ಸತ್ಯಾಸತ್ಯತೆ ಹೊರಗಡೆ ಬಂದಮೇಲೆ ಏನೇ ಶಿಕ್ಷೆ ಕೊಡಬೇಕಾದ್ರೂ ಅದಕ್ಕೆ ಒಂದು ವ್ಯವಸ್ಥಿತವಾದಂಥ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಬೇಕಲ್ಲ. ಅದನ್ನು ನಾವೆಲ್ಲ ಕಾಂಗ್ರೆಸ್ ಶಾಸಕರೆಲ್ಲರೂ ಕೂಡ ಅದಕ್ಕೆ ನಾವು ಒಕ್ಕಲಿಂದ ಹೇಳಿದ್ದೀವಿ. ಎಲ್ಲಿ ಹೇಳಿದ್ದೀವಿ? ಸದನದಲ್ಲಿ ಹೇಳಿದ್ದೀವಿ. ಸದನದಲ್ಲಿ, ಗೌರವಾನ್ವಿತ ಸದನದಲ್ಲಿ ನಾವೆಲ್ಲರೂ ಕೂಡ ಹೇಳಿದ್ದೀವಿ. ಆ ನಿಟ್ಟಿನಲ್ಲಿ ಏನು ಬೇಕಾದ್ರೂ ಕ್ರಮ ತಗೊಳ್ಬೋದು, ಯಾರಿದ್ರೂ ಮುಲಾಜಿಲ್ಲ.